पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ನನ್ನ ಬಹಳ ದಿನಗಳ ಆಸೆ ಮಂತ್ರಾಲಯಕ್ಕೆ ಪ್ರಯಾಣ ಮಾಡಬೇಕು ಅನ್ನೋದು. ಅಂತೂ ಇಂತೂ ರಾಯರ ಕೃಪೆಯಿಂದ ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ನಾವು ಮಂತ್ರಾಲಯಕ್ಕೆ ಹೊರಡಬೇಕು, ನಾವು ರಾಯರನ್ನ ನೋಡಬೇಕು ಅಂದ್ಕೊಂಡಾಗ ನಾವು ಮಂತ್ರಾಲಯದಕ್ಕೆ ಹೋಗೋದಕ್ಕಾಗೋದಿಲ್ವಂತೆ. ರಾಯರೇ ನಮ್ಮನ್ನು ನೋಡಬೇಕು ಅಂದ್ಕೊಂಡಾಗ ಅವರೇ ನಮ್ಮನ್ನು ಕರೆಸ್ಕೋತಾರಂತೆ. ನೋಡ್ತಾ ನೋಡ್ತಾ ರಾಯರ ಕೃಪೆಯಿಂದ ನಾವು ಮಂತ್ರಾಲಯವನ್ನು ತಲುಪಿದ್ವಿ. ನಾವು ಮುಂಚೆನೇ ಮಂತ್ರಾಲಯದಿಂದ ಕೊಡುವಂಥ ರೂಮ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಸ್ಟೇ ಆಗಿದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಮಂತ್ರಾಲಯ, ತುಂಗಭದ್ರಾ ನದಿ, ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಮತ್ತು ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಒಂದು 3-4 ಜಾಗಗಳಿಗೆ ನಾವು ಹೋಗ್ಬಿಟ್ಟು ಬಂದ್ವಿ. ರಾಯರ ಪವಾಡಗಳೇ ಪವಾಡ ಕಣ್ರಿ. ಏನು ಹೇಳೋದು, ಹೇಳ್ತಾ ಹೋದರೆ ಹೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ರಾಯರು ನನ್ನ ಜೀವನಕ್ಕೆ ಬಂದ ಮೇಲೆ ಆಗಿದ್ದು ಅದ್ಭುತಗಳೇ. ಕಷ್ಟಗಳೆಲ್ಲ ಕಳೆದು ಅದ್ಭುತಗಳೇ ಜಾಸ್ತಿ ಆಗಿದೆ. ಮತ್ತು ಅಲ್ಲಿ ವಿಶೇಷ ಏನಪ್ಪ ಅಂದರೆ ಅಪ್ಪಣ್ಣಾಚಾರ್ಯರು ನಿರ್ಮಿಸಿದಂಥ ಏಕಶಿಲಾ ಬೃಂದಾವನ. ಮತ್ತೆ ಯಾಕೋ ರಾಯರ ದರ್ಶನ ಮಾಡಿಸ್ಬೇಕು ಅನಿಸ್ತು. ಅದಕ್ಕೆ ಮತ್ತೆ ನಾವು ಸಂಜೆ ಮಂತ್ರಾಲಯಕ್ಕೆ ಹೊರಟ್ವಿ. ಅಕಸ್ಮಾತ್ ಮಳೆ ಆರಂಭವಾಯಿತು ಕಣ್ರಿ. ಆದರೂ ಭಕ್ತರ ಭಕ್ತಿ ಕಡಿಮೆ ಆಗಿರಲಿಲ್ಲ. ಮಳೆಯ ಮಧ್ಯ ದೇವರ ಮೆರವಣಿಗೆ ಅದ್ಭುತವಾಗಿ ಸಾಗ್ತಾ ಇತ್ತು. ರಾಯರೇ ರಾಯರೇ ಗೋವಿಂದ ಮುಕುಂದ ಅಂತ ದೇವರ ಮಂತ್ರನ ಹೇಳ್ತಾ ಭಕ್ತರು ಭಕ್ತಿಯಲ್ಲಿ ಮುಳುಗೋಗಿದ್ರು ಕಣ್ರಿ. ಆ ಕ್ಷಣ ನಿಜವಾಗಿಯೂ ಮರೆಯಲಾಗದಂಥ ಅನುಭವ. ಆ ಮಳೆ, ಆ ಮಂತ್ರ ಘೋಷಣೆ, ಆ ಮೆರವಣಿಗೆ ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲದು ಕಣ್ರಿ. ನಿಜವಾಗ್ಲೂ ನಾನು ಹೋದ್ಸಲ ಹೋಗಿದ್ದಕ್ಕಿಂತ ಈ ಸಲ ಮಾತ್ರ ರಾಯನ ಕಣ್ಣು ತುಂಬ್ಕೊಂಡು ಬಂದಿದ್ದೀನಿ. 1 ಅಲ್ಲ 2 ಅಲ್ಲ 4 ಬಾರಿ ನಾವು ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ನಾನಂತೂ ಬಿಟ್ಟರೆ ಅಲ್ಲೇ ಇದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ನಮ್ಮ ರಾಯರ ಪವಾಡ 1 2 ಅವರು ನನ್ನ ಜೀವನಕ್ಕೆ ಬಂದಾಗಿಂದ ನನ್ನ ಜೀವನದಲ್ಲಿ ನಡೆದಿರೋದು ತುಂಬ ಅದ್ಭುತಗಳ ಮೇಲೆ ಅದ್ಭುತಗಳೇ ನಡೆದಿದೆ. ನನ್ನ ಕಷ್ಟಗಳನ್ನೆಲ್ಲ ಕಳೆದು ನನ್ನ ಜೀವನದಲ್ಲಿ ಅದ್ಭುತನೇ ಸೃಷ್ಟಿ ಮಾಡ್ಕೊತ ಹೋಗಿದ್ದಾರೆ ನಮ್ಮ ರಾಯರು. ನೋಡಿ, ರಾಯರ ಆಶೀರ್ವಾದದೊಂದಿಗೆ ನಮ್ಮ ಮಂತ್ರಾಲಯದ ಪ್ರಯಾಣ ಇಲ್ಲಿಗೆ ಮುಗೀತು. ಮನಸ್ಸಿನಲ್ಲಿ ಸಂತೋಷ, ಕಣ್ಣಿನಲ್ಲಿ ನೆನಪುಗಳು, ಹೃದಯದಲ್ಲಿ ಭಕ್ತಿ ತುಂಬಿಕೊಂಡು ನಾವು ಮತ್ತೆ ಹೊರಟ್ವಿ ಮನೆ ಕಡೆ. ಮತ್ತೊಮ್ಮೆ ರಾಯರ ದರ್ಶನಕ್ಕಾಗಿ ಕಾಯ್ತಾ ಇರ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿ ಕೃಪೆ ಎಲ್ಲರ ಮೇಲೂ ಇರಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಸ್ನೇಹಿತರೆ.